PUC ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಕ್ ಮೇಲೆ ಶಾಕ್ ಆಗ್ತಿದೆ. ಆಲ್ರೆಡಿ 7ನೇ ತಾರೀಕು ಏಪ್ರಿಲ್ ಬಂದೇ ಬಿಡುತ್ತೆ ರಿಸಲ್ಟ್ಸು ಅನ್ನೋ ವೆಯ್ಟ್ ಮಾಡ್ತಿದ್ದಂಥ ವಿದ್ಯಾರ್ಥಿಗಳು ಮತ್ತೆ ಕೆಲವು ದಿನಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ. ಹೌದು, ರಾಜ್ಯದಲ್ಲಿ ದಾವಣಗೆರೆ ಸೌತ್ ಮತ್ತು ಬಾಗಲಕೋಟೆಯ ಉಪಚುನಾವಣೆ ಪ್ರಯುಕ್ತ ನೀತಿ ಸಂಹಿತೆ ಅಥವಾ ಕೋಡ್ ಆಫ್ ಕಂಡಕ್ಟ್ ಅಂತ ಕರೀತಾರೆ, ಇದು ಜಾರಿಯಲ್ಲಿರೋ ಕಾರಣ ಚುನಾವಣಾ ಆಯೋಗ ರಿಸಲ್ಟ್ಸ್ ಅನೌನ್ಸ್ ಮಾಡೋಕ್ಕೆ ಕೆಲವು ದಿನಗಳ ಕಾಲ ಅವಧಿಯನ್ನು ಕೇಳಿದೆ. ಆದ ಕಾರಣ ಶಿಕ್ಷಣ ಇಲಾಖೆ 7 ಏಪ್ರಿಲ್ ಸಂಜೆ ಒಳಗೆ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದೆ. ರಿಸಲ್ಟ್ಸ್ಗೂ ಹಾಗೂ ಕೋಡ್ ಆಫ್ ಕಂಡಕ್ಟ್ಗೂ ಯಾವುದೇ ಸಂಬಂಧವಿಲ್ಲ, ರಿಸಲ್ಟ್ಸ್ ಅನೌನ್ಸ್ ಮಾಡ್ಬೋದಾ ಅಂತ ಅವ್ರನ್ನ ಕ್ವಶನ್ ಕೇಳಿದೆ. ಅದಕ್ಕೆ ಲೆಟ್ರ್ ಕೂಡ ನೀಡಿದೆ. ಸಂಜೆ ಒಳಗಡೆ ತೀರ್ಮಾನ ಆಗೋ ಚಾನ್ಸಸ್ ಇದೆ. ಅಕಸ್ಮಾತ್ ಏನಾದ್ರು ಕೋಡ್ ಆಫ್ ಕಂಡಕ್ಟ್ ತೊಂದರೆ ಆಗೋದಿಲ್ಲ, ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ಬೋದು ಅಂತ ಏನಾದ್ರು ಚುನಾವಣಾ ಆಯೋಗ ಹೇಳಿದ್ದೇ ಆದರೆ ನಿಮಗೆ 8 ಅಥವಾ 9ನೇ ತಾರೀಕು ಒಂದು 2 ದಿನದ ಒಳಗಾಗಿ ನಿಮ್ಮ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಯಾವುದೇ ಚಿಂತೆ ಮಾಡೋದು ಬೇಡ. ಅದಕ್ಕಿಂತ ಮುಂಚಿತವಾಗಿ PUC ರಿಸಲ್ಟ್ಸ್ ವೆಬ್ಸೈಟು ಯಾವುದಪ್ಪ ಅಂದರೆ karnataka-results.nic.in ಅಲ್ಲಿ ನೀವು ನಿಮ್ಮ ರಿಸಲ್ಟ್ಸನ್ನು ಚೆಕ್ ಮಾಡ್ಕೊಬೋದಾಗಿರ್ತದೆ. ಅಥವಾ KSEAB ಅಂದರೆ ಅದು ಗೌರ್ಮೆಂಟ್ ವೆಬ್ಸೈಟು, ಅದರಲ್ಲೂ ಕೂಡ ನಿಮ್ಮ ರಿಸಲ್ಟ್ಸನ್ನು ಚೆಕ್ ಮಾಡ್ಕೊಬೋದು. ಇಲ್ಲ ನಿಮ್ಮ ಡಿಜಿಲಾಕರಲ್ಲಿ ಅಲ್ಲೂ ಕೂಡ ನಿಮ್ಮ ರಿಸಲ್ಟ್ಸನ್ನು ಚೆಕ್ ಮಾಡ್ಬೋದಾಗಿರ್ತದೆ. ಹಾಗೆ ಮೆಸೇಜ್ ಮುಖಾಂತರ ಕೂಡ ನಿಮ್ಮ ರಿಸಲ್ಟ್ಸನ್ನು ಚೆಕ್ ಮಾಡ್ಕೊಬೋದು. KSEEB 12 ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ 56263ಗೆ ಸೆಂಡ್ ಮಾಡಿದ್ರೆ ಸಾಕು, ನಿಮ್ಮ ರಿಸಲ್ಟ್ಸ್ ತಕ್ಷಣದಲ್ಲಿ ಬರುತ್ತೆ ಖಂಡಿತವಾಗ್ಲೂ. ಹಾಗೆ ರಿಸಲ್ಟ್ಸನ್ನು ಹೇಗೆ ಚೆಕ್ ಮಾಡಬೇಕು ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ಇಷ್ಟನ್ನು ಎಂಟ್ರಿ ಮಾಡಿದ್ರೆ ನಿಮ್ಮ ರಿಸಲ್ಟ್ಸ್ ಬರುತ್ತೆ. ಯಾವುದೇ ಚಿಂತೆ ಮಾಡೋದು ಬೇಡ, ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೆದಿದ್ರೆ ಸಾಕು, ರಿಸಲ್ಟ್ಸ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ಚಿಂತೆ ಬಿಟ್ಟು ಮುಂದೆ ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡಬೇಕು, ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.